ನಮಸ್ಕಾರ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತು ಕೆಲವರು ಮನೆ ಬಿಟ್ಟು ಓಡೋಗಿರ್ತಾರೆ. ಮನೆ ಬಿಟ್ಟು ಹೋಗಿರ್ತಾರೋ ಅಥವಾ ಬೇರೆ ಮಿಸ್ ಆಗಿರ್ತಾರೋ, ಅಂದರೆ ಎಲ್ಲ ಕಳೆದೋಗಿರ್ತಾರೋ. ಈ ರೀತಿ ಸಾಕಷ್ಟು ಇರ್ತವೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರೇ ಆದರೂ ಇದ್ರಿ. ಅಥವಾ ಹೆಂಡ್ತಿನ ಬಿಟ್ಟು ಹೋಗಿರ್ತಾರೆ, ಅಥವಾ ಹೆಂಡ್ತಿನೇ ಗಂಡನ ಬಿಟ್ಟು ಹೋಗಿರ್ತಾಳೆ. ಈ ಥರ ಸಾಕಷ್ಟು ಕರೆಗಳು ನಮಗೆ ಬರ್ತಾ ಇರುತ್ತೆ. ಮಕ್ಕಳು ಮರಿನ ಬಿಟ್ಟು ಹೋಗಿರೋರು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗಿರೋರು, ಕರೆಯೋಕ್ಕೆ ಹೋದರೆ ಬರಲ್ಲ ಅಂತ ಜಗಳ ಮಾಡೋದು. ಆ ತಾಯಿಯಂದಿರು, ಆ ಹೆಣ್ಮಕ್ಳ ತಾಯಿಯಂದಿರು ಕೂಡ ಬರಲ್ಲ ಹೋಗು ಅವಳು ಅಂತ ಹೇಳೋದು. ಆ ಥರ ಇದ್ಮೇಲೆ ಯಾಕೆ ಮದುವೆ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕಳೆದ ವೀಡಿಯೋಲಿ ಕೂಡ ನನಗೆ ಹೇಳಿದ್ದೆ, ನಿಮ್ಗೆ ಈ ರೀತಿ ಹೆಣ್ಮಕ್ಳನ್ನ ಗಂಡನ ಮೇಲೆ ಬಾಳ್ಸೋಕ್ಕಿಲ್ಲ ಅಂದರೆ ನೀವು ಯಾಕೆ ಮದುವೆ ಮಾಡ್ತೀರ? ಪಾಪ ಅವ್ರ ಜೀವನ ಹಾಳು ಮಾಡ್ಕೊಂಡು, ಇವ್ರ ಜೀವನ ಹಾಳು ಮಾಡಿಕೊಂಡು, ಮಕ್ಕಳು ಜೀವನ ಹಾಳಾಗಿ ಯಾಕಾಗಿ ತಾಯಂದಿರು ಈ ರೀತಿ ಮಾಡ್ತಾರೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಮದುವೆ ಮಾಡಿಕೊಟ್ಟ ಮೇಲೆ ಅವ್ರು ಕಂಡೋರ ಮನೆ ಒಂದು ದೀಪ ಬೆಳಗೋ ವಸ್ತು ಆಗ್ತಾಳೆ. ಅಂಥವ್ರನ್ನ ಮದುವೆ ಆಗಿ ಮಕ್ಕಳಾದ ಮೇಲೆ ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಂಡು ಅವ್ರ ಸಂಸಾರ ಎಲ್ಲ ಹಾಳು ಮಾಡ್ತೀರಾ. ಏನಕ್ಕಾಗಿ ಮಾಡ್ತೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವರಂತೂ ಹಣಕಾಸಿಗಾಗಿ ಮಾಡ್ತಾರೆ. ಮದುವೆ ಬಿಟ್ಬಿಟ್ರೆ ಅವನ ಕಡೆಯಿಂದ ದುಡ್ಡು ತಗೋಬೋದು ಅನ್ನೋ ಮಾಡೋಕ್ಕೆ ಮಾಡ್ತಾರೆ. ಇದೆಲ್ಲ ಭಾಳ ತಪ್ಪು. ಏನೇ ಮಾಡಿದ್ರು ಏನೇ ಇದ್ದರೂ ಒಂದು ಗಂಡ ಅಂತ ಇರೋ ರೀತಿ ಅವ್ರಿಗೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಏನೇ ಇದ್ದರೂ ಒಂದು ಮನೆಗೆ ಯಜಮಾನ ಅಥವಾ ಒಬ್ಬ ಗಂಡ ಅನ್ನೋದು ರೀತಿ ಆಗುತ್ತಾ? ಅವ್ರ ಹತ್ರ ಏನೇ ಕೋಟಿ ಇದ್ರೂ ಅದೆಲ್ಲ ಯೋಚನೆ ತಾಯಂದಿರು ಸ್ವಲ್ಪ ಯೋಚನೆ ಮಾಡಬೇಕು. ಅವರು ದುಡುಕಿ ನಿರ್ಧಾರ ಮಾಡಿದ್ರು ನೀವು ಬೈದು ಬುದ್ಧಿ ಹೇಳಿ ಕಳಿಸ್ಬೇಕು. ಆದರೆ ಇಲ್ಲ, ಆ ಥರ ಆಗ್ತಾಯಿಲ್ಲ. ಅವ್ರು ಬರಲಿಲ್ಲ ಅಂದರೂ ನೀವೇ ಅವ್ರ ತಲೆ ಕೆಡಿಸಿ ಏನೇನೋ ಮಾಡಿ ಕರ್ಕೊಂಡೋಗಿ. ಇದು ಎಲ್ಲರೂ ಇರೋದಿಲ್ಲ, ಕೆಲವರಲ್ಲಿ ಇರ್ತಾರೆ. ಎಲ್ಲರೂ ಆ ಒಂದು ತೂಕದಲ್ಲಿ ಬರೋದಿಲ್ಲ. ಕೆಲವು ತಾಯಂದಿರು ಕೂಡ ಬೈದು ಕೂಡ ಕಳಿಸೋರು ಇದ್ದಾರೆ. ಕೆಲವರು ಹಿಂಗೆ ಬೈದು ಕರ್ಕೊಂಡೋಗಿ ಗಂಡ ಮೇಲೆ ಇರಬೇಡ ಬಾ ಅನ್ನೋ ಥರನೂ ಕರ್ಕೊಂಡು ಹೋಗ್ತಾರೆ. ಅದು ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋಗ್ತಾರೋ, ಏನಕ್ಕೆ ಕರ್ಕೊಂಡು ಹೋಗ್ತಾರೋ ಆ ಭಗವಂತನಿಗೆ ಗೊತ್ತು. ಅಂಥವ್ರಿಗಾಗಿ ಅಥವಾ ಈ ಗಂಡನೂ ಅದೇ ರೀತಿ ಹೆಂಡ್ತಿನ ಮಕ್ಕಳನ್ನ ಬಿಟ್ಬಿಟ್ಟು ಹೊರಟೋಗಿರ್ತಾನೆ. ಅವನು ಕೂಡ ಅಷ್ಟೇ ಬೇರೆ ಒಂದು ಸವಾಸ ಮಾಡ್ಕೊಂಡು ಹೋಗಿರ್ಬೋದು, ಅಥವಾ ಏನೋ ಒಂದು ರೀತಿಯಲ್ಲಿ ಮನೆ ಬಿಟ್ಟು ಹೊರಟೋಗಿರ್ಬೋದು. ಅವ್ರು ಏನಕ್ಕೆ ಆ ಥರ ಮಾಡ್ತಾರೆ? ಯಾಕಾಗಂಗಿಲ್ಲ? ಸಾಲ ಮಾಡ್ಕೊಂಡು ಹೋಗಿರ್ತಾರೆ, ಇಲ್ಲೋ ಅಥವಾ ಬೇರೆ ಏನೋ ಅವ್ರದ್ದು ತೊಂದರೆಲಿದ್ದು ಹೋಗಿರ್ತಾರೆ. ಇಂಥದ್ದೆಲ್ಲ ಇದ್ದಾಗ ಒಂದು ಪರಿಹಾರ ಅಂತ ನಾವು ಮಾಡ್ಕೋಬೇಕು. ಕೆಲವರು ಅವ್ರಿಗೆ ಯಾವ್ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನೋಡಿ, ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಈ ರೀತಿ ಒಂದು ಚಿತ್ರ ಬರ್ಕೋಬೇಕು. ಇದು ರೇಖು, ಇದು ನಾನು ಹೇಳ್ತಿರೋದು. ಈ ರೀತಿ ಒಂದು ಚಿತ್ರನ ನೀವು ಒಂದು ಯಂತ್ರ ಅಂತಂದರೆ ಈ ಭೋಜಪತ್ರಿ ಗೊತ್ತಿರುತ್ತೆಲ್ಲ, ಭೋಜಪತ್ರಿ ಅಂತ ಹೇಳ್ತೀವಿ. ಆ ಭೋಜಪತ್ರಿಲಾದರೂ ಬರಿಬೋದು, ಇಲ್ಲಾಂದರೆ ತಾಮ್ರದ ತಗಡು ಬರುತ್ತೆ, ಅದರಲ್ಲಾದ್ರೂ ಬರಿಬೋದು. ಅಥವಾ ಇನ್ನೊಂದು ಬರುತ್ತೆ ಬೊಂಬಾಯಿ ರೇಖೆ ಅಂತ, ಅದರಲ್ಲಾದ್ರೂ ಬರಿಬೋದು. ಯಾವುದ್ರಲ್ಲಾದ್ರೂ ಒಂದು ಬರೆದು ಅವರು ಇದನ್ನೇನು ಬರೆದಿದ್ದೀರಲ್ವ ಅದರೊಳಗೆ ಮತ್ತು ಈ ಮಧ್ಯದಲ್ಲಿ ಓಂ ಗುರು ದತ್ತ ದೇವದತ್ತ ಅಂತಿದೆ, ಅಲ್ಲಿ ಅವು ಹೋಗಿರೋ ಅಂಥವ್ರ ಹೆಸರನ್ನ ಬರಿಬೇಕು. ಈ ಮಧ್ಯೆ ದೇವದತ್ತ ಅಂತಿದೆ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ದೇವದತ್ತ ಅಂತಿರೋ ಹತ್ರ ಆ ಓದೋರು ಅಂತ ಹೆಸರನ್ನ ಬರಿಬೇಕು. ಆ ಮಧ್ಯದಲ್ಲಿ ಬರೆದು ಈ ಯಂತ್ರಕ್ಕೆ ಭೋಜಪತ್ರೆ, ಕಸ್ತೂರಿ, ಗೋರಾಜನ, ಗೋಪಿಚಂದನ, ಪಾರಜ ಇವೆಲ್ಲ ಹಾಕಿಬಿಟ್ಟು ಒಂದು ಕಪ್ಪುದು ಅಥವಾ ಬಿಳಿದು ದಾರ ತಗೊಂಡು ಈ ಇದಕ್ಕೆ ಸುತ್ತಿ ತಾಯ್ತಿಗೆ ಸುತ್ತಿಬಿಟ್ಟು ಆಮೇಲೆ ಅದನ್ನು ದೇವ್ರ ಹತ್ರ ಒಂದು ಇಟ್ಟು ಪೂಜೆ ಮಾಡಿ, ಇದು ದೇವ್ರ ಹತ್ರ ಇಟ್ಟು ಒಂದು ಪೂಜೆ ಮಾಡಬೇಕು. 41 ದಿವಸ ಇದಕ್ಕೆ ಪೂಜೆ ಮಾಡಬೇಕು. 41 ದಿವಸ ಪೂಜೆ ಮಾಡಿದಾಗ 11 ದಿವಸದಲ್ಲಿ ಆ ಓದೋ ಅಂಥವರು ವಾಪಸ್ ಬರ್ತಾರೆ ಅನ್ನೋದು ಒಂದು ಇದರಲ್ಲಿ ಗ್ರಂಥದಲ್ಲಿದೆ. ಅದನ್ನು ನೀವು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಒಂದು ದಿನ ಒಂದು 41 ದಿವಸ ಕೂಡ ಅದಕ್ಕೆ ಒಂದು ಊದುಬತ್ತಿ ಕೊಟ್ಟು, ಅದಕ್ಕೆ ಅಂದರೆ ಲೋಬಾನನೋ ಅಥವಾ ನಿಮಗೆ ಸಾಂಬ್ರಾಣಿನೋ ಅಥವಾ ಊದುಬತ್ತಿದೋ ಯಾವುದೋ ಒಂದು ಪೂಜೆ ಮಾಡಿ ದೇವ್ರ ಹತ್ರ ಇಟ್ಟು, ನಿಮ್ಮ ಮನೆ ದೇವ್ರನ್ನ ಹತ್ರ ಕೇಳಿಕೊಂಡು ಇಟ್ಬಿಟ್ಟಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ ಹೋಗಿರೋರು ಬರಬೇಕು ಅಂದರೆ ನಿಮಗೆ ಅವಶ್ಯಕತೆ ಇದೆ ಅಂದರೆ. ಕೆಲವರು ಬೇಕು ಅಂತಲೇ ಆ ರೀತಿ ಕ್ರಿಯೇಟ್ ಮಾಡಿ ಓಡಿಸಿರ್ತಾರೆ, ಟಾರ್ಚರ್ ಕೊಟ್ಟು ಹೋಗ್ಬಿಡ್ಲಿ ಇವಳು ಅನ್ನೋದು. ನನಗೆ ಕೆಲವರು ಹೇಳ್ತಾಯಿದ್ರು, ಬಾಣಂತಿಗೆ ಅಂತ ಬಿಟ್ಟಿರ್ತಾರೆ, ಬಾಣಂತನಕ್ಕೆ ವಾಪಸ್ ಕರ್ಕೊಂಬರೋದೇ ಇಲ್ಲ. ಆ ಥರ ಇದ್ಮೇಲೆ ಯಾಕೆ ಮದುವೆ ಮಾಡ್ಕೊಳ್ತೀರಾ? ಯಾಕೆ ಅವ್ರಿಗೆ ಮಕ್ಕಳನ್ನ ಕೊಡ್ತೀರಾ? ಅವ್ರ ಜೀವನ ಹಾಳು ಮಾಡೋಕ್ಕೆ ಏನಕ್ಕೆ? ಇದೆಲ್ಲ ತಪ್ಪು. ಇದೆಲ್ಲ ನಿಮ್ಗೆ ಈಗ ಗೊತ್ತಾಗಲ್ಲ, ಮುಂದಿನ ಒಂದು ವಯಸ್ಸಾದ ಕಾಲದಲ್ಲಿ ನಿಮಗೆ
ಅವು ಮಾಡಿದಂಥ ಏನು ಕರ್ಮಗಳಿರ್ತಾವೆ ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು. ಇಲ್ಲಿ ಹೆಣ್ಣೆ ಅಂತಾಗಲಿ ಗಂಡೇ ಆಗಲಿ ನಾನು ಹೇಳ್ತಿಲ್ಲ. ಯಾರು ಈ ರೀತಿ ಮೋಸಗಳು ಮಾಡಿ ಮನೆ ಸಂಸಾರದಲ್ಲಿ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಮೋಸ ಮಾಡ್ತಿರೋ ಅವರೆಲ್ಲ ಭಾಳ ಕಷ್ಟಗಳು ಅನುಭವಿಸ್ಬೇಕು. ಈಗಿನ ಇದರಲ್ಲಿ ಇಲ್ಲಿಲ್ಲೇ ಎಲ್ಲ ತೋರಿಸ್ತಾ ಇದ್ದಾನೆ. ನೋಡ್ತಾ ಇರ್ತಾರೆ. ನಿಮಗೂ ಒಂದು ಸಮಾಜ ಹೆಂಗೆ ನಡೀತಾ ಇದೆ, ಯಾರ್ಯಾರು ಏನು ಹಾಕ್ತಾರೆ ನೋಡ್ತಾ ಇದ್ದೀರಾ. ಇದೆಲ್ಲ ತಪ್ಪು, ಇದು ಮಾಡ್ಕೋಬಾರ್ದು. ಅದನ್ನು ಕೂತು ಏನಾದ್ರು ಇಲ್ಲ ಅವ್ರ ಕಡೆ ತೊಂದರೆ ಆಗಿದೆ, ಇವ್ರ ಕಡೆ ತೊಂದರೆ ಆಗಿದೆಯಾ, ಕೂತು ಮಾತಾಡಿ. ದೊಡ್ಡವರು ಅಂತ ಇರ್ತೀರ, ಅದು ಮಕ್ಕಳ ಕಡೆಗೆ ಅವ್ರವ್ರ ಮಕ್ಕಳು ಅವ್ರವ್ರ ಕಡೆ ಸಪೋರ್ಟ್ ಮಾಡ್ತೀರಾ. ಹಂಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಕೂತು ಒಂದು ಮಾತಾಡಿ ಅವ್ರ ಜೀವನನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಂಗಾಗಿ ಅಂಥವ್ರಿಗಾಗಿ ಇದು ಯಾಕಂದರೆ ಭಾಳ ಜನ ಇದೇ ರೀತಿ ಕೆಲವರು ಬಾಣಂತನಕ್ಕೆ ಹೋಗಿರ್ತಾರೆ, ಪಾಪ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋದಿಲ್ವಂತೆ. ಮತ್ತು ಇನ್ನೇನು ಒಂದು ಊರಿಗೆ ತರಕ ಅವ್ರ ತಾಯಿದಿರು ಬರ್ತಾರೆ, 2 ದಿವಸ ಇದ್ದಂಗೆ ಇರ್ತಾರೆ. ನಾವು ಒಂದು 2 ದಿವಸ ಊರಿಗೆ ಕರ್ಕೊಂಡು ಹೋಗ್ತೀವಿ. ಅವ್ರು ಅನ್ಕೊಂತಾರೆ ಏನೋ ಒಂದು 2 ದಿವಸ ಬೇಜಾರು ಕರ್ಕೊಂಡು ಹೋಗ್ತಾರೆ. ಆಯ್ತು ಕರ್ಕೊಂಡೋಗಿ. ಆಮೇಲೆ ಕೇಳೋಕೆ ಹೋದರೆ ಇಲ್ಲ ಕಳಿಸಲ್ಲ. ಈ ರೀತಿ ನಾನಾ ರೀತಿ ಪಂಚಾಯಿತಿಗಳು ಆಳು ಮೂಳು ಮನೆ ಅದೇನೋ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ಮನೆ ಸಂಸಾರ ಇರೋ ಗುಟ್ಟನ್ನ ಬೀದಿ ರಂಪ ಹಾದಿ ರಂಪ ಮಾಡ್ಕೊಂಡು ಮರ್ಯಾದೆಗಳು ಕಳ್ಕೊಳ್ತೀರ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಅವ್ರವ್ರ ಸಂಸಾರನ ಅವ್ರವ್ರ ಮನೇಲಿ ಬದುಕಕ್ಕೆ ಬಿಡಿ ಅವ್ರನ್ನ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಒಂದು ನನ್ನ ಬಾಂಧವ್ರಿಗೆ ಕೇಳ್ಕೊಳ್ಳೋದಿಷ್ಟೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಆಗಲಿಲ್ಲ ಅಂದರೂ ಬೇರೆಯವ್ರಿಗಾದರೂ ಆಗುತ್ತೆ, ಅವರಾದರೂ ಮಾಡ್ಕೊಳ್ತಾರೆ, ಅವ್ರ ಸಂಸಾರಗಳ್ನ ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವ್ದಾರು ಇದ್ದರೆ ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದಗಳು ನನ್ನ ಬಾಂಧವರೇ.